ಹೆಲೋ ಆಲ್, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು ಪೈಥಾನ್ನ ಎರಡನೇ ಟ್ಯೂಟೋರಿಯಲ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ಟ್ಯೂಟೋರಿಯಲ್ನಲ್ಲಿ ನಾವು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು, ಡಾಟಾ ಟೈಪ್ಸ್. ಪೈಥಾನಲ್ಲಿ ಬಿಲ್ಟ್ ಇನ್ ಆಗಿ ಎಷ್ಟು ಡಾಟಾ ಟೈಪ್ಸ್ ಅಂತ ಕಲಿತೀವಿ. ಸೊ ಡಾಟಾ ಟೈಪ್ಸ್ ಅಂತ ಏನಂತ ಹೇಳಿದ್ರೆ ನೋಡಿ, ಇನ್ ಪ್ರೋಗ್ರಾಮಿಂಗ್ ಡಾಟಾ ಟೈಪ್ ಇಸ್ ಎ ಲೈಕ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಓಕೆನಾ. ಸೊ ವೇರಿಯೇಬಲ್ಸ್ ಕ್ಯಾನ್ ಸ್ಟೋರ್ ಆಫ್ ಡಿಫ್ರೆಂಟ್ ಡಾಟಾ ಟೈಪ್ಸ್. ನಮ್ಮ ಲಾಸ್ಟ್ ಕ್ಲಾಸಲ್ಲಿ ವೇರಿಯೇಬಲ್ಸ್ ಏನು, ವೇರಿಯೇಬಲ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಲ್ಲ ಹೇಳ್ಕೊಟ್ಟಿದ್ದೆ. ವೇರಿಯೇಬಲ್ಸ್ ಅಂದರೆ ಒಂದು ಹೆಸರು, ಅದಕ್ಕೊಂದು ವ್ಯಾಲ್ಯೂ ಒಂದು ವ್ಯಾಲ್ಯೂ ಇರುತ್ತೆ, ಅದಕ್ಕೊಂದು ಹೆಸರು ಇರುತ್ತೆ, ಅದನ್ನೇ ವೇರಿಯೇಬಲ್ ಅಂತ ಹೇಳ್ತೀವಿ. ಅದಕ್ಕೆ ವ್ಯಾಲ್ಯೂ ಕೊಟ್ಟಿದ್ದೆ ಅದನ್ನು ವೇರಿಯೇಬಲ್ ಡಿಕ್ಲರೇಷನ್ ಅಂತ ಹೇಳ್ತೀವಿ. ಅಲ್ಲ ಇಲ್ಲಾಂದ್ರೆ ವೇರಿಯೇಬಲ್ ಇನಿಷಿಯಲೈಸ್ ಆಗಿದೆ ಅಂತ ಹೇಳ್ತೀವಿ. ಸೊ different types of variables can store different types of data and it can do different things also. Okay, so numbers ಇರುತ್ತೆ, ಇಲ್ಲಾಂದ್ರೆ ಕ್ಯಾರೆಕ್ಟರ್ಸ್ ಇರುತ್ತೆ, ಅದನ್ನ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಅದನ್ನ ಸ್ಟ್ರಿಂಗ್ ಅಂತ ಕರಿತೀವಿ. ಇಲ್ಲಾಂದ್ರೆ ಲೈಕ್ ನಂಬರ್ಸ್ ಕಂಟಿನ್ಯೂಸ್ ಆಗಿದೆ ಅದನ್ನ ಲಿಸ್ಟ್ ಅಂತ ಕರಿತೀವಿ. ಸೊ ಇದೇ ತರ ಡಿಫ್ರೆಂಟ್ ಡಾಟಾಸ್ನ ನಾವು ಸ್ಟೋರ್ ಮಾಡ್ತೀವಿ ಪ್ರೋಗ್ರಾಮಿಂಗ್ ಅಲ್ಲಿ. ಸೊ ಇದನ್ನೆಲ್ಲ ನಾವು ಡಿಫ್ರೆಂಟ್ ಆಗಿ ಓದೋದನ್ನೇ ಟ್ರೈ ಮಾಡ್ತಾ ಹೋಗೋಣ. ಸೊ ನಾನು ಇಲ್ಲಿ ಲಿಸ್ಟ್ ಮಾಡಿ ನೋಡಿ, ಲೈಕ್ different of built-in data types used in Python. The first one is text types. Text types ಅಂತ ಹೇಳಿದ್ರೆ ನಾರ್ಮಲಿ ನಮ್ಮ ABCD ಲೈಕ್ ಕ್ಯಾರೆಕ್ಟರ್ಸ್. ಸೊ ಎಕ್ಸಾಂಪಲ್ ಅಂತ ಹೇಳಿದ್ರೆ S is equal to hello world. ಇದು ಬಂದ್ಬಿಟ್ಟು ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಅಲ್ವಾ. ಇದು ಯಾವ ಟೈಪ್ ಅಂತ ನೋಡೋದಾದ್ರೆ ಇವಾಗ ನೋಡಿ, 20 is equal to S ಟೈಪ್ ಆಫ್ S ಏನಂತ ಪ್ರಿಂಟ್ ಆಗುತ್ತೆ, str ಟೈಪ್ ಅಂದ್ರೆ ಸ್ಟ್ರಿಂಗ್ ಟೈಪ್. ಸೊ ಇದು ಒಂದು ಕ್ಯಾರೆಕ್ಟರ್ ಟೈಪಿಗೆ ಅಲ್ಲಂದ್ರೆ ಸ್ಟ್ರಿಂಗ್ ಟೈಪಿಗೆ ಬಿಲಾಂಗ್ ಆಗಿದೆ ಇದು ಅಂತ ಹೇಳುತ್ತೆ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟಿಜರ್ ಟೈಪ್. ಇಂಟಿಜರ್ ಟೈಪ್ ಅಂತ ಹೇಳಿದ್ರೆ ಇದೆಲ್ಲ ನ್ಯೂಮೆರಿಕಲ್ ಬರುತ್ತೆ. ನ್ಯೂಮೆರಿಕಲಿ 3 ಬರುತ್ತೆ, ಇಂಟು, ಫ್ಲೋಟ್ ಮತ್ತೆ ಕಾಂಪ್ಲೆಕ್ಸ್. ಇದು 3 ಏನು ಅಂತ ಸಪ್ರೇಟ್ ಆಗಿ ನೋಡೋಣ ನಾವು ಫಸ್ಟ್. ಸೊ ಇಂಟ್ ಅಂತ ಹೇಳಿದ್ರೆ ಸಿಂಗಲ್ ನಂಬರ್ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಡೆಸಿಮಲ್ ಏನು ಇರಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಇಂಟ್. ಓಕೆನಾ. ನೋಡಿ ಇದನ್ನ ಪ್ರಿಂಟ್ ಮಾಡಿ ತೋರಿಸ್ತೀನಿ. ಪ್ರಿಂಟ್ ಟೈಪ್ ಆಫ್ ಎಕ್ಸ್. ಓಕೆನಾ. ಏನಂತ ಬಂತು, ಇಂಟಿಜರ್ ಟೈಪ್ ಅಂತ ಬಂತು. ಅದೇ ಇದನ್ನ ನಾನು 2.20 ಅಂತ ಹಾಕಿದ್ರೆ ನೋಡಿ ಫ್ಲೋಟ್ ಟೈಪ್ ಆಯ್ತು ಅಂತ ಹೇಳಿದ್ರೆ ಡೆಸಿಮಲ್ ಪಾಯಿಂಟ್ ಇದೆ ಅಂತೇಳಿ. ಇದನ್ನ ನಾನೇನಾದ್ರು ಲೈಕ್ 1J ಅಂತ ಬರೀತೀನಿ. ಇದು ಯಾವ ಟೈಪ್ ಅಂತ ಕೇಳಿದ್ರೆ ಇವಾಗ ಕಾಂಪ್ಲೆಕ್ಸ್ ಟೈಪ್. ಸೊ ಇಸ್ ಲೈಕ್ ಮ್ಯಾಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಮೋಸ್ಟ್ಲಿ. ಸೊ ಇದನ್ನ ಇವಾಗ ಇನ್ನೊಂದು ಹೇಳ್ಕೊಡ್ಬೇಕು ಅಂತ ನಾನು ಇವಾಗ ನೋಡಿ, ನಾನು ಇದನ್ನೇ ಒಂದು ನಂಬರ್ನ ಇಟ್ಕೊಂಡಿದ್ದೀನಿ. ಓಕೆನಾ. ಕೌಂಟ್ ಈಸ್ ಈಕ್ವಲ್ ಟು 10 ಅಂತ ಕೊಡ್ತೀನಿ. ಸೊ ನಾನು ಇವಾಗ ಒಂದು ಪ್ರಿಂಟ್ ಮಾಡಬೇಕು, ಏನೋ ಒಂದು ಸೆಂಟೆನ್ಸ್ ಜೊತೆ ನನಗೆ ಪ್ರಿಂಟ್ ಮಾಡಬೇಕು. ಸೊ ನಾನು ಹೇಗೆ ಪ್ರಿಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ಇದು ನಾನು ಹೇಳ್ಕೊಟ್ಟಿದ್ದೆ, ಡಬಲ್ ಇನ್ವರ್ಟೆಡ್ ಕಾಮಾ ಒಳಗಡೆ ಏನ್ ಬರೆದ್ರು ಹಾಗೆ ಬರುತ್ತೆ ನೋಡಿ. ಹೀಗೆ ಹೇಗೆ ಬರೆದ್ರು ಹಾಗೆ ಬರುತ್ತೆ. ಸೊ ಹೇಗಿದೆ ಹಾಗೆ ಪ್ರಿಂಟ್ ಆಯ್ತು. ಸೊ ನನಗೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನನಗೀಗ ಬರಿಬೇಕು ಇದರೊಳಗಡೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೌಂಟ್ ಎಷ್ಟು ಅಂತ ಹೇಳಿದ್ರೆ, ನನಗೆ ಕೌಂಟ್ ಹೇಗೆ ಈ ವೇರಿಯೇಬಲ್ನ ಹೆಂಗೆ ಇಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಇದೇ ತರ ಫ್ಲವರ್ ಬ್ರಾಕೆಟ್ ಹಾಕ್ಬಿಟ್ಟು ಮಧ್ಯದಲ್ಲಿ ಕೌಂಟ್ ಅಂತ ಬರೆದ್ರೆ ಕೌಂಟ್ ಅಂತ ಬರೀಬೇಕು. ಆಮೇಲೆ ಇಲ್ಲಿ ಎಫ್ ಅಂತ ಕೊಡಬೇಕು. ಎಫ್ ಅಂತ ಹೇಳಿದ್ರೆ ಫಾರ್ಮ್ಯಾಟಿಂಗ್. ಇದು ನೋಡಿದ್ರೆ ಇದು ಆಕ್ಟಿವೇಟ್ ಆಯಿತು. ಇದು ಕೊಟ್ಟಿಲ್ಲ ನೋಡಿ, ಇದು ಆಕ್ಟಿವೇಟ್ ಆಗಿಲ್ಲ. ಸೊ ಇದು ಇವಾಗ ಆಕ್ಟಿವೇಟ್ ಆಯಿತು. ಸೊ ಫಾರ್ಮ್ಯಾಟ್ ಆಯಿತು ನೋಡಿ, ಇವಾಗ ಪ್ರಿಂಟ್ ಆಗುತ್ತೆ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ 10. ಯಾವುದು 10? ಇಲ್ಲಿ ನೋಡಿ, ಇದನ್ನು ನಾನು ಇವಾಗ 20 ಮಾಡ್ತೀನಿ. ವೇರಿಯೇಬಲ್ 20 ಮಾಡ್ತೀನಿ ನೋಡಿ. ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಈಸ್ 20. ಸೊ ಅಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪ್ಲೆಕ್ಸ್ ನಂಬರ್ ಆಯ್ತಲ್ವಾ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇವಾಗ ಸೀಕ್ವೆನ್ಸ್ ಟೈಪ್ ಸಿಗೋಣ. ಸೀಕ್ವೆನ್ಸ್ ಟೈಪ್ ಅಲ್ಲಿ ಯಾವ್ಯಾವ ಇದೆ ಅಂತ ಹೇಳಿದ್ರೆ ಬಂದ್ಬಿಟ್ಟು ಫಸ್ಟ್ ಒನ್ ಇಸ್ ಲಿಸ್ಟ್ ಬಂದಿದೆ. ಆಮೇಲೆ ಟುಪಲ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ರೇಂಜ್ ಇದೆ. ಲಿಸ್ಟ್ ಅಂತ ಹೇಳಿದ್ರೆ ಏನೂ ಇಲ್ಲ, ಅವಾಗಲೇ ನಾನು ಇಂಟೀಜರ್ ನಂಬರ್ 1 ಅಂತ ಬರೆದಿದ್ದೆ ಅಲ್ವಾ. ಇದ್ರೆ ನನಗೆ ಇವಾಗ 100 ತನಕ ಬರೀಬೇಕು, ಕಂಟಿನ್ಯೂಸ್ ಆಗಿ ಬರೀಬೇಕು. ನನಗೆ ಅದನ್ನ ಒಂದೊಂದಕ್ಕೆ ಒಂದೊಂದು ಹೆಸರು ಕೊಡ್ತಾ ಹೋಗೋಕ್ಕಾಗಲ್ಲ. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ನಮ್ಸ್ ಅಂತ ಬರೆದ್ಬಿಟ್ಟು 1, 2, 3, 4, 5 ಅಂತ ಬರ್ತೀನಿ. ಇವಾಗ ಇದ್ರದ್ದು ಟೈಪ್ ಕೇಳೋಣ ಯಾವುದು ಅಂತ ಹೇಳ್ಬಿಟ್ಟು. ಪ್ರಿಂಟ್ ಟೈಪ್ ಆಫ್ ನಮ್. ನೋಡಿ ಏನಂತ ಬಂತು, ಲಿಸ್ಟ್ ಟೈಪ್. ಅದನ್ನೇ ಹೀಗೆ ಬರೆದ್ಬಿಟ್ರೆ, ಈ ಸ್ಕ್ವೇರ್ ಬ್ರಾಕೆಟ್ ಇರೋದು ನಾರ್ಮಲ್ ಬ್ರಾಕೆಟ್ ಹಾಕ್ಬಿಟ್ರೆ ಅದು ಟ್ಯೂಪಲ್ ಆಗುತ್ತೆ. ಟ್ಯೂಪಲ್ಗೂ ಲಿಸ್ಟ್ಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಈ ಲಿಸ್ಟ್ ಅಲ್ಲಿ ಒಂದ್ಸಲ ನಾನು ಏನಾದ್ರು ಬರೆದ್ರು ಕೂಡ ನನಗೆ ಫ್ಯೂಚರ್ ಏನಾದ್ರು ಆಡ್ ಮಾಡ್ಕೋಬೇಕು ಅಂತ
ಇರುತ್ತೆ. ನಾನು ಅದನ್ನೆಲ್ಲ ಲಿಸ್ಟ್ ಆಪರೇಷನ್ಸ್ ಎಲ್ಲ ಮುಂದೆ ಆಪರೇಷನ್ಸ್ ಅಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಮೆಥಡ್ಸ್ ಇದೆ, ಅದ್ರಲ್ಲಿ ಹೇಳ್ಕೊಡ್ತೀನಿ. ಇವಾಗ ಜಸ್ಟ್ ಡಾಟಾ ಟೈಪ್ಸ್ ಅಂತ ಏನಂತ ಮಾತ್ರ ತಿಳ್ಕೊಳ್ಳಿ. ಜಸ್ಟ್ ಡಿಫ್ರೆನ್ಸ್ ಹೇಳ್ತೀನಿ. ನಮ್ ಲಿಸ್ಟ್ ಅಲ್ಲಿ ನಿಮಗೆ ಒಂದ್ಸಲ ಏನಾದ್ರು ಕ್ರಿಯೇಟ್ ಮಾಡಿದ್ರು ಬೇಕಾದ್ರೆ ಎಡಿಟ್, ಡಿಲೀಟ್, ಅಪ್ಡೇಟ್ ಇದನ್ನೆಲ್ಲ ಮಾಡ್ಕೋಬಹುದು. ಆದ್ರೆ ನಮ್ದು ಟುಪಲ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ಇಮ್ಯೂಟಬಲ್, ಮ್ಯೂಟಬಲ್ ಅಂತ ಹೇಳ್ತಾರೆ. ಇಮ್ಯೂಟಬಲ್ ಅಂತ ಹೇಳಿದ್ರೆ ಅದನ್ನ ಚೇಂಜ್ ಮಾಡಕ್ಕಾಗಲ್ಲ, ಒಂದ್ಸಲ ಬರ್ದ್ಮೇಲೆ ಫಿಕ್ಸ್ ಅದು. ಆದ್ರೆ ಮ್ಯೂಟಬಲ್ ಆದ್ರೆ ಅದನ್ನ ನಾವು ಚೇಂಜ್ ಮಾಡ್ಕೋಬಹುದು. ಸೊ ಇದೇ ಮೇಜರ್ ಡಿಫ್ರೆನ್ಸ್ ಇದಕ್ಕೆ. ಟುಪಲ್ದು ಟೈಪ್ ತೋರಿಸಿಲ್ಲ, ಟೈಪ್ ತೋರಿಸ್ಕೊಡ್ತೀನಿ ನೋಡಿ. ನೋಡಿ, ಟ್ರಿಪಲ್ ಪ್ರಿಂಟ್ ಆಯ್ತು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ರೇಂಜ್. ರೇಂಜ್ ಅಂತ ಹೇಳಿದ್ರೆ ಏನು ಇಲ್ಲ, ಲೈಕ್ ಇಟ್ಸ್ ವೆರಿ ಸಿಂಪಲ್. ಇವಾಗ ನೋಡಿ, ಫಾರ್ ಐ ನಮ್ಸ್ ಇಸ್ ಈಕ್ವಲ್ ಟು ಲೈಕ್ ಹಿಂಗ್ ಬರಿಬೋದು. ಐ ಇನ್ ರೇಂಜ್ ಆಫ್ 10 ಅಂತ ಬರೀತೀವಲ್ಲ, ಪ್ರಿಂಟ್ ಐ ಅಂತ ಕೊಡ್ತೀನಿ. ಜಸ್ಟ್ ಒಂದು ಈ ತರ ಪ್ರಿಂಟ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಬೋದು. ಇದನ್ನೇ ನಾನು ಏನಾದ್ರು ಇವಾಗ ಒಂದು 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 ಲಿಸ್ಟ್ ಅಂತ ಹೇಳಿದ್ನಲ್ಲ, ಅದನ್ನ ಕ್ರಿಯೇಟ್ ಮಾಡ್ಕೊಂತೀನಿ ನೋಡಿ, ಲಿಸ್ಟ್ ಅಂತ ಹೇಳ್ಬಿಟ್ಟು. ಸೊ ನಾನು ಏನ್ ಮಾಡ್ತೀನಿ ಇವಾಗ, ಅಪೆಂಡ್. ಅಪೆಂಡ್ ಅಂದ್ರೆ ಏನಿಲ್ಲ, ಇವಾಗ ಮಾಡ್ತಾ ಒಂದು ಕಲ್ತ್ಕೊಳ್ಳಿ. ಲೈಕ್ ರಿಸಲ್ಟ್ ಅಂತ ಹೇಳಿದ್ರೆ ಈ ಲಿಸ್ಟ್, ರಿಸಲ್ಟ್ಗೆ ಅಪೆಂಡ್ ಅಂತ ಮಾಡಿದ್ರೆ ಲಾಸ್ಟ್ ಅಲ್ಲಿ ಹೋಗಿ ಆಡ್ ಆಗ್ತಾ ಹೋಗುತ್ತೆ. ಈಗ ಐ ಅಲ್ಲಿ ಇವಾಗ ಏನಿರುತ್ತೆ, ಫಸ್ಟ್ 0 ಇಂದ ಸ್ಟಾರ್ಟ್ ಆಗುತ್ತಲ್ವಾ, ಇಲ್ಲಿ ನೋಡಿ, ಫಸ್ಟ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 0 ಹೋಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಇಟರೇಷನ್ ಅಲ್ಲಿ 1 ಹೋಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಹಾಗೆ 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 3 ಕೂರುತ್ತೆ, 4 ಕೂರುತ್ತೆ, 5 ಕೂರುತ್ತೆ, 6 ಕೂರುತ್ತೆ, ಲಾಸ್ಟ್ಗೆ 9 ತನಕ ಕೂರುತ್ತೆ. ಹೇಳಿದ್ದೆ 10 ಬರಲ್ಲ, 9 ತನಕ ಮಾತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ರನ್ ಆಯ್ತು. ಇವಾಗ ನಾವು ಪ್ರಿಂಟ್ ಜಸ್ಟ್ ಚೆಕ್ ಮಾಡೋಣ. ಪ್ರಿಂಟ್ ರಿಸಲ್ಟ್ ನೋಡಿ, ಕೂತ್ಕೊತು. ಫಸ್ಟ್ ರಿಸಲ್ಟ್ ಅಲ್ಲಿ ಏನಿತ್ತು, ಏನೂ ಇದ್ದಿಲ್ಲ. ನೋಡಿ, ಫಸ್ಟ್ ರಿಸಲ್ಟ್ ಅಲ್ಲಿ ಏನೂ ಇದ್ದಿಲ್ಲ. ಇದನ್ನ ರೇಂಜ್ ರನ್ ಆದ್ಮೇಲೆ 9 ತನಕ ಅದರೊಳಗಡೆ ಸ್ಟೋರ್ ಆಯ್ತು. ನೆಕ್ಸ್ಟ್ ಅದನ್ನ ಪ್ರಿಂಟ್ ಮಾಡ್ಕೊಂಡೆ. ಸೊ ಇದನ್ನ ಮುಂಚೆ ನೆಕ್ಸ್ಟ್ ಆಪರೇಷನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಯಾವ್ದಿದೆ, ಡಿಕ್ಷನರಿ ಟೈಪ್ ಇದೆ. ಡಿಕ್ಷನರಿ ಅಂತ ಹೇಳಿದ್ರೆ ಏನಿಲ್ಲ, ನಮ್ ನಾರ್ಮಲ್ ಹೇಗೆ ಈ ಡಿಕ್ಷನರಿ ಅಂದ್ರೆ ಏನಂತ ನೀವು ಸಣ್ಣ ವಯಸ್ಸಿಂದ ಕಲ್ತಿದ್ರೆ ಅದೇ ಡಿಕ್ಷನರಿ. ಒಂದು ನೇಮ್ ಇರುತ್ತೆ, ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ಅದನ್ನ ಡಿಕ್ಷನರಿ ಅಂತ ಕರಿತೀವಿ ನೋಡಿ. ಇವಾಗ ಜಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ನೇಮ್, ಓಕೆನಾ, ಸನಲ್. ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ಇಸ್ ಈಕ್ವಲ್ ಟು, ಕ್ಯಾರೆಕ್ಟರ್ಸ್ ಏನೇ ಬರಿಬೇಕಾದ್ರೂ ಡಬಲ್ ಇನ್ವರ್ಟೆಡ್ ಕಾಮಾ ಅಥವಾ ಸಿಂಗಲ್ ಇನ್ವರ್ಟೆಡ್ ಕಾಮಾದಲ್ಲಿ ಬರಿಬೇಕು, ಅವಾಗಲೇ ಅದು ವ್ಯಾಲಿಡ್ 24. ಓಕೆನಾ. ಸೊ ಇದನ್ನೇ ಡಿಕ್ಷನರಿ ಅಂತಾರೆ. ಕೀ ವ್ಯಾಲ್ಯೂ ಪೇರ್ ಆಗಿ ಸ್ಟೋರ್ ಮಾಡೋದನ್ನೇ ನಾವು ಡಿಕ್ಷನರಿ ಅಂತ ಹೇಳ್ತೀವಿ. ಇದು ಲೈಕ್ ತುಂಬಾ ಕಡೆ ಯೂಸ್ ಮಾಡ್ತೀವಿ. ಇದರಲ್ಲಿ ತುಂಬಾ ಆಪರೇಷನ್ಸ್ ಇದೆ, ನಮಗೆ ತುಂಬಾ ಮುಂದೆ ಹೋಗ್ತಾ ತುಂಬಾ ಜಾಸ್ತಿ ಯೂಸ್ ಮಾಡ್ತೀವಿ ಇದನ್ನ. ಸೊ ಅವಾಗ ಇದನ್ನ ಇನ್ನು ಡೀಟೇಲ್ ಆಗಿ ಕಲಿಯೋಣ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದು ಅಂತ ಹೇಳಿದ್ರೆ ಸೆಟ್ಸ್. ಸೆಟ್ಸ್ ಅಲ್ಲಿ 2 ತರ ಸೆಟ್ಸ್ ಬರುತ್ತೆ. ಯಾವ್ಯಾವ್ದು ಅಂತ ಹೇಳಿದ್ರೆ ನಾರ್ಮಲ್ ಸೆಟ್ ಮತ್ತೆ ಫ್ರೋಸನ್ ಸೆಟ್. ಸೆಟ್ಸ್ ನ ಎಲ್ಲರೂ ಮ್ಯಾಥ್ಸ್ ಅಲ್ಲಿ ಕಲ್ತಿರ್ತೀರಾ. ಲೈಕ್ ಸೆಟ್ ಪೈಥಾನ್ ಹೇಗೆ ಅಂತ ಹೇಳಿದ್ರೆ ಇಟ್ಸ್ ಅನ್ಆರ್ಡರ್ ಟೈಪ್ ಆಫ್ ಡಾಟಾ ಟೈಪ್ಸ್. ಓಕೆ, ಅದಕ್ಕೆ ಯಾವುದೇ ಇಂಡೆಕ್ಸಿಂಗ್ ಇರಲ್ಲ, ಲೈಕ್ ಆರ್ಡರಿಂಗ್ ಇರಲ್ಲ. ಫ್ರೋಸನ್ ಸೆಟ್ ಅಂತ ಹೇಳಿದ್ರೆ ಏನಿಲ್ಲ, ಲೈಕ್ ಜಸ್ಟ್ ಫ್ರೂಸ್ ಆಗಿದೆ ಅಂದ್ರೆ ಅದನ್ನ ಒಂದ್ಸಲ ಆಗಿದೆ, ಇನ್ನು ಅದನ್ನ ಏನ್ ಚೇಂಜ್ ಮಾಡಕ್ಕಲ್ಲ. ಲೈಕ್ ಮ್ಯೂಟೇಬಲ್, ಇಮ್ಯೂಟೇಬಲ್ ಇದಕ್ಕೆ ಡಿಫ್ರೆನ್ಸ್ ನಾನು ಲಿಸ್ಟ್ ಮತ್ತೆ ಟುಪಲ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಮ್ಯೂಟೇಬಲ್ ಅಂತ ಹೇಳಿದ್ರೆ ಅದನ್ನ ಚೇಂಜ್ ಮಾಡ್ಬೋದು, ಇಮ್ಯೂಟೇಬಲ್ ಅಂತ ಹೇಳಿದ್ರೆ ಚೇಂಜ್ ಮಾಡಕ್ಕಾಗಲ್ಲ ಕ್ರಿಯೇಟ್ ಆದ್ಮೇಲೆ. ಸೊ ಅಷ್ಟೇ ಡಿಫ್ರೆನ್ಸ್. ಸೊ ಸೆಟ್ಸ್ ನ ಹೇಗೆ ಪೈಥಾನ್ ಅಲ್ಲಿ ಬರೀದು ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ನೋಡಿ ಹೀಗೆ ಬರೀಬಹುದು. ಆಪಲ್, ಬನಾನಾ, ಆರೆಂಜ್ ಹೀಗೆ ಬರೀ, ಇದನ್ನೇ ಸೆಟ್ ಅಂತ ಹೇಳ್ತೀವಿ. ಸೊ ಇವಾಗ ನಾವು ಇದ್ದು ಟೈಪ್ ಚೆಕ್ ಮಾಡೋಣ. ಟೈಪ್ ಇಸ್ ಈಕ್ವಲ್ ಟು ಎಕ್ಸ್, ಸೆಟ್ ಇಷ್ಟೇ. ಇವಾಗ ಇದಕ್ಕೆ ಏನಾದ್ರು ನಾನು ಫ್ರೋಸನ್ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಒಂದು ಕೀವರ್ಡ್ ಹಾಕ್ಬೇಕು ನೋಡಿ. ಸರಿ, ಫ್ರೋಸನ್ ಸೆಟ್ ಅಂತ ಹಾಕ್ಬಿಟ್ಟು ಇದನ್ನ ಬ್ಯಾಕೆಟ್ ಹಾಕ್ಬೇಕು. ಇವಾಗ ಇದು ಫ್ರೋಸನ್ ಸೆಟ್ ಆಯ್ತು ನೋಡಿ. ಏನಂತ ಕ್ಲಾಸ್ ಬಂತು, ಫ್ರೋಸನ್ ಸೆಟ್. ನೋಡಿ ಕ್ಲಿಯರ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ, ಫ್ರೋಸನ್ ಸೆಟ್ ಇಷ್ಟೇ. ಸೊ ಸೆಟ್ಸ್ ಅಲ್ಲಿ ಟೈಪ್ ಸೆಟ್ ಮತ್ತೆ ಫ್ರೋಸನ್ ಸೆಟ್ ಅಂತ ಹೇಳಿದ್ರೆ ಅದನ್ನ ಒಂದ್ಸಲ ಕ್ರಿಯೇಟ್ ಮಾಡಿದ್ಮೇಲೆ ಚೇಂಜ್ ಮಾಡ್ಕೋಬಹುದು. ಫ್ರೋಸನ್ ಸೆಟ್ ಅಂತ ಹೇಳಿದ್ರೆ ಅದು ಫ್ರೀಸ್ ಆಗಿರುತ್ತೆ, ಮತ್ತೆ ಇನ್ನು ಚೇಂಜ್ ಮಾಡೋಕ್ಕಾಗಲ್ಲ ಒಂದ್ಸಲ ಆದ್ಮೇಲೆ. ನೆಕ್ಸ್ಟ್ ಡಾಟಾ ಟೈಪ್ಸ್ ಬಂದ್ಬಿಟ್ಟು ನಮಗೆ ಬೂಲಿಯನ್. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಡಾಟಾ ಟೈಪ್ಸ್, ಎಲ್ಲ ಕಡೆ ಯೂಸ್ ಆಗುತ್ತೆ. ಇದರಲ್ಲಿ ಎರಡೇ ಬರೋದು. ಬೂಲಿಯನ್ ಅಲ್ಲಿ ಟ್ರೂ
ಮತ್ತೆ ಫಾಲ್ಸ್ ಎರಡೇ ಬರೋದು ಇದರಲ್ಲಿ. ಸೊ ಇವಾಗ ಏನೋ ಒಂದಿರುತ್ತೆ, ನಾವು ಇವಾಗ ಹೇಳ್ಬೇಕು ಲೈಕ್ ಈಸ್ ವ್ಯಾಲಿಡ್ ಈಸ್ ಈಕ್ವಲ್ ಟು ಫಸ್ಟ್ ಫಾಲ್ಸ್ ಅಂತ ಕೊಟ್ಟಿರ್ತೀವಿ. ನಾನು ಇವಾಗ ಏನೊಂದು ಬರೀತೀನಿ, ಇಫ್ 10 is greater than 5 is valid is equal to 2, else is valid is equal to false. ಆಲ್ರೆಡಿ ಫಾಲ್ಸ್ ಆಗಿದೆ, ಸೊ ಹಾಗೆ ಇರುತ್ತೆ. ನಾನು ಇವಾಗ ಇದು ರನ್ ಮಾಡಿಬಿಟ್ಟು ಚೆಕ್ ಮಾಡಿ ನೋಡೋಣ ಯಾವ್ದಂತ ಹೇಳ್ಬಿಟ್ಟು. ಪ್ರಿಂಟ್ ಈಸ್ ವ್ಯಾಲಿಡ್ ಟ್ರೂ. ಯಾಕೆ 10 5ಗಿಂತ ದೊಡ್ಡದು, ಅದಕ್ಕೆ ಇದು ಟ್ರೂ ಆಗಿ ಕನ್ವರ್ಟ್ ಆಗಿದೆ. ಫಸ್ಟ್ ನಾನು ವ್ಯಾಲಿಡ್ ಅಂತ ವೇರಿಯೇಬಲ್ ಡಿಕ್ಲರೇಷನ್ ಮಾಡಿರ್ತೀನಿ, ಬಟ್ ಇದು ರನ್ ಆಗಿದ ತಕ್ಷಣ ಏನಾಗುತ್ತೆ, ಅದು ಟ್ರೂ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ 10 5ಗಿಂತ ದೊಡ್ಡದು. ಈ ಕಂಡೀಷನ್ಸ್ ಇದನ್ನೆಲ್ಲ ನಾವು ಮುಂದೆ ಕಲಿತೀವಿ ಡೀಟೇಲ್ ಆಗಿ. ಸೊ ಜಸ್ಟ್ ನಾನು ಎಕ್ಸಾಂಪಲ್ಗೋಸ್ಕರ ನಿಮಗೆ ತೋರಿಸ್ತೀವಿ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಡಾಟಾ ಟೈಪ್ಸ್ ಅಲ್ಲಿ ನಮಗೆ ಬೈನರಿ ಅರೇಸ್ ಬರುತ್ತೆ. ಬೈನರಿ ಅರೇಸ್ ಅಂತ ಹೇಳಿದ್ರೆ ಬೈನರಿ ಆಗಿ ಡಾಟಾ ಸ್ಟೋರ್ ಆಗುತ್ತೆ. ಇದು ಇವಾಗ ನಿಮಗೆ ಬೇಡ, ಲೈಕ್ ಕಾಂಪ್ಲೆಕ್ಸ್ ಇದೆ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. 3 ಟೈಪ್ಸ್ ಬರುತ್ತೆ ಇದರಲ್ಲಿ ಬೈನರಿ ಡಾಟಾ ಟೈಪ್ಸ್: ಬೈಟ್ಸು, ಬೈಟ್ ಅರೇಸು, ಮೆಮರಿ ವ್ಯೂ ಅಂತ ಹೇಳ್ಬಿಟ್ಟು. ಅಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ನನ್ ಟೈಪ್ಸ್ ಅಂತ ಹೇಳ್ಬಿಟ್ಟು. ಏನೋ ಗೊತ್ತಿಲ್ಲ ನನಗೆ ಇವಾಗ ಯಾವ ಹೆಸರು ಏನು ಕೊಡೋದಂತ ಗೊತ್ತಿಲ್ಲ, ಅದು ಯಾವ ಟೈಪ್ ಅಂತಾನೆ ಗೊತ್ತಿಲ್ಲ. ಕ್ಯಾರೆಕ್ಟರ್ ಸ್ಟ್ರಿಂಗ್ ಅದು ಗೊತ್ತಿಲ್ಲ, ಅಥವಾ ಇಂಟಿಜರ್ ಅಂತ ಗೊತ್ತಿಲ್ಲ, ಯಾವ ಟೈಪ್ ಅಂತಾನೆ ಗೊತ್ತಿಲ್ಲ. ಆ ಜಾಗದಲ್ಲಿ ನಾವು ನನ್ ಅಂತ ಕೊಟ್ಟರೆ ಆಯ್ತು. ಸೊ ಇಟ್ಸ್ ಲೈಕ್ ನನ್ ಡಾಟಾ ಟೈಪ್ಸ್. ಅದನ್ನ ಮುಂದೆ ಯೂಸ್ ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ಎಲ್ಲಾದ್ರೂ ಇನ್ನೊಂದ್ ಕಡೆ ನಮಗೆ ಅವಶ್ಯಕತೆ ಇದ್ದಾಗ ಈಗ x is equal to 10 ಅಂತ ಹಾಕೊಂತೀನಿ. ಸೊ ಅಷ್ಟೇ, ಚೇಂಜ್ ಆಯ್ತು. ಸೊ ಇಷ್ಟೇ ಡಾಟಾ ಟೈಪ್ಸ್ ಪೈಥಾನ್ ಅಲ್ಲಿ. ಸೊ ಈಸ್ ಒನ್ ಆಫ್ ದ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಅಂತ ಹೇಳ್ಬೋದು ಪೈಥಾನ್ ಅಲ್ಲಿ. ಪೈಥಾನ್ ಅಂತೆಲ್ಲ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಇದನ್ನ ಕಲ್ತ್ಕೋಬೇಕು. ಇದರಲ್ಲಿ ಇನ್ನು ಮುಂದೆ ಮಾಡ್ತಾ ಇದ್ರ ಮೇಲೆ ಆಪರೇಷನ್ಸ್ ಮಾಡೋದು, ಇದನ್ನ ಕಲೆಕ್ಷನ್ಸ್ ಆಗಿ ಡಿಫ್ರೆಂಟ್ ಟೈಪ್ ಆಗಿ ಯೂಸ್ ಮಾಡ್ತೀವಿ. ಸೊ ದಟ್ಸ್ ಇಟ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟ್ಯುಟೋರಿಯಲ್. ಥ್ಯಾಂಕ್ ಯು.